ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 50-60 ವರ್ಷ ದಾಟಿದ ಅಪ್ಪ ಅಮ್ಮಂದಿರಿಗೆ ಸಲಹೆಗಳು. ದಯವಿಟ್ಟು ನನ್ನ ಮಾತುಗಳನ್ನು ಪೂರ್ಣ ಕೇಳಿ. ಈ ನನ್ನ ಮಾತುಗಳನ್ನು ಕಡೆಗಣಿಸಬೇಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಒಂದು ಮುಖ್ಯವಾದ ವಿಷಯ, 60 ವರ್ಷ ಮೇಲ್ಪಟ್ಟ ಅಪ್ಪಂದರಿಗೆ ಅಮ್ಮಂದಿರಿಗಾಗಿ ನೇರ ಮಾತುಗಳು. ದಯವಿಟ್ಟು ತಾಳ್ಮೆಯಿಂದ ಪೂರ್ತಿ ಕೇಳಿ, ಆಲೋಚಿಸಿ, ಚಿಂತಿಸಬೇಡಿ. ಅಪ್ಪ ಅಮ್ಮಂದಿರೇ ಮನೆಯಲ್ಲಿ ಒಬ್ಬರೇ ಇರಬೇಕಾದರೆ ಗುರುತು ಪರಿಚಯ ಇಲ್ಲದವರನ್ನು ಒಳಗಡೆ ಸೇರಿಸಬೇಡಿ. ವಾಹನವನ್ನು ಓಡಿಸುವಾಗ ಕಾರ್ ಅಥವಾ ಬೈಕ್ನಲ್ಲಿ ಒಬ್ಬರೇ ಹೋಗಬೇಡಿ, ಜೊತೆಯಲ್ಲಿ ಯಾರಾದರೂ ಇರಲಿ. ಯಾವುದೇ ಔಷಧ ತೆಗೆದುಕೊಂಡರೂ ಡಾಕ್ಟರ್ ಅನ್ನು ಕೇಳಿ ತೆಗೆದುಕೊಳ್ಳಿ, ನೀವಾಗೆ ತೆಗೆದುಕೊಳ್ಳಬೇಡಿ. ನಿಮ್ಮ ಮನೆಯ ವಿಳಾಸ, ಮಕ್ಕಳ, ನಿಮ್ಮವರ, ನೆರೆಮನೆಯವರ ದೂರವಾಣಿ ಸಂಖ್ಯೆ ಬರೆದಿರುವ ಸಣ್ಣ ಡೈರಿಯನ್ನು ಯಾವಾಗಲೂ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ನಿಮ್ಮ ಬಳಿ ಇರುವ ಹಣವನ್ನು ಒಂದೇ ಜೇಬಿನಲ್ಲಿ ಇಟ್ಟುಕೊಳ್ಳಬೇಡಿ, ಎಲ್ಲಾ ಜೇಬಿಗೂ ಬಿಡಿ ಬಿಡಿಯಾಗಿ ಇಟ್ಟುಕೊಳ್ಳಿ. ರಸ್ತೆಯಲ್ಲಿ ಅಪರಿಚಿತರ ಸಂಗಡ ವಾದ ವಿವಾದ ಮಾಡಬೇಡಿ ಮತ್ತು ವ್ಯವಹರಿಸಬೇಡಿ. ಬ್ಯಾಂಕ್, ಶಾಪಿಂಗ್, ಮಾರ್ಕೆಟ್ ಹೋಗಬೇಕಾದರೆ ಗಂಡ ಅಥವಾ ಹೆಂಡತಿ, ಇಲ್ಲ ಅಂದ್ರೆ ಮಕ್ಕಳು, ಸ್ನೇಹಿತರು ಯಾರಾದರೂ ಸರಿ, ಅವರ ಜೊತೆ ಹೋಗಿ. ಬಸ್ಸಿನಲ್ಲಿ, ರೈಲಿನಲ್ಲಿ ಪ್ರಯಾಣಿಸುವಾಗ ಹೆಚ್ಚಿನ ಲಗೇಜ್ ಅನ್ನು ಒಯ್ಯಬೇಡಿ. ಮನೆಯ ಮೇನ್ ಡೋರ್ ಕೀಲಿ ಕೈ ಗಂಡನ ಹತ್ತಿರ ಒಂದು, ಹೆಂಡತಿಯ ಹತ್ತಿರ ಒಂದು ಇಟ್ಟುಕೊಳ್ಳಿ. ನಿಮ್ಮ ಬೆಡ್ರೂಮ್ ನಲ್ಲಿ ಒಂದು ಕಾಲ್ ಬೆಲ್ ಇದ್ದರೆ ಒಳ್ಳೆಯದು. ಎಮರ್ಜೆನ್ಸಿ ಇದ್ದರೆ ಕರೆಯುವುದಕ್ಕೆ ಉಪಯೋಗವಾಗುತ್ತದೆ. ನನ್ನ ಕಳಕಳಿಯ ಮನವಿಯನ್ನು ದಯವಿಟ್ಟು 10 ಬಾರಿ ಕೇಳಿ, ಚಿಂತಿಸಿ, ಸರಿ ಎಂದರೆ ಮಾತ್ರ 10 ಜನಕ್ಕೆ ಶೇರ್ ಮಾಡಿ. ಯೋಚನೆ ಮಾಡಬೇಡಿ, ಆದರೆ ತಪ್ಪದೇ ಹುಷಾರಾಗಿರಿ. ಧನ್ಯವಾದಗಳು.